ನಾಗಬೇನಾಳ ಗ್ರಾಮದಲ್ಲಿ ಈ ಹಿಂದೆ ಸಾಕಷ್ಟು ಗ್ರಾಮ ಸಭೆ, ವಾರ್ಡ್ ಸಭೆ ಮಾಡಿದ್ದೀರಿ. ಸಾರ್ವಜನಿಕರಿಂದ ಬಂದ ಸಮಸ್ಯೆಗಳು ನೂರಾರು ಬರೆದುಕೊಂಡು ಹೋಗಿದ್ದೇ ಆಯಿತು. ಆದ್ರೆ ಅವುಗಳನ್ನ ಕಾರ್ಯರೂಪಕ್ಕೆ ತಂದಿದ್ದೀರಾ? ಇವತ್ತಿನ ಗ್ರಾಮ ಸಭೆಯು ನಮಗೆ ಬೇಡ, ಮೊದಲು ರದ್ದುಗೊಳಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರ ಮಾತಿಗೆ ಬಗ್ಗಿದ ಅಧಿಕಾರಿಗಳು ಕೊನೆಗೂ ಗ್ರಾಮ ಸಭೆಯನ್ನ ಮುಂದೂಡಿದ ಪರಿಣಾಮ ಬಂದ ಹಾದಿಗೆ ಸುಂಕವಿಲ್ಲ ಎಂಬಂತೆ ಅಧಿಕಾರಿಗಳು ಮರಳಿದ ಪ್ರಸಂಗ ಸಮೀಪದ ನಾಗಬೇನಾಳ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯಿತು. ಸುಮಾರು ವರ್ಷಗಳಿಂದಲೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸಮರ್ಪಕವಾಗಿ ಕುಡಿಯಲು ನೀರು ಒದಗಿಸುತ್ತಿಲ್ಲ. ಪಕ್ಕದಲ್ಲೇ ನದಿ ಹರಿಯುತ್ತಿದ್ರೂ ನಾಗಬೇನಾಳ ತಾಂಡೆಯಲ್ಲಿ ಕುಡಿಯಲು ನೀರಿಲ್ಲ. ದೂರದ ಹಳ್ಳ ಕೊಳ್ಳದಿಂದ ನೀರು ತರಬೇಕಿದೆ. ಕೋಟಿಗಟ್ಟಲೆ ಹಣ ವ್ಯಯಿಸಿ ಜೆಜೆಎಂನಿಂದ ಪ್ರತಿ ಮನೆಗೂ ನೀರು ಒದಗಿಸಬೇಕಿದ್ರೂ ಜೆಜೆಎಂ ಕಾಮಗಾರಿ ಮುಗಿಯದೆ ಗ್ರಾಮ ಪಂಚಾಯಿತಿಯವರು ಮುಗಿದಿದೆ ಎಂದು ತಮ್ಮ ವಶಕ್ಕೆ ಪಡಿಸಿಕೊಂಡಿದ್ದೀರಿ. ಯಾರ ಮನೆಗಾದ್ರೂ ಈವರೆಗೂ ನೀರು ಬಂದಿದೆಯಾ ಎಂದು ಪ್ರಶ್ನಿಸಿದ್ರು. ಈ ವೇಳೆ ತಾಲೂಕು ಪಂಚಾಯಿತಿ ಎಡಿ ಪಿಎಸ್ ಕಸನಕ್ಕಿ, ಪಿಡಿಒ ಮುರಿಗೆಮ್ಮ ಪಿರಾಪುರ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಕುಂತಲಾ ಕಾಜಗಾರ, ಹೆಸ್ಕಾಂನ ಸಜ್ಜನ, ಕೃಷಿ ಇಲಾಖೆಯ ಬಿಎಸ್ ಸಾವಳಗಿ, ಕಾರ್ಯದರ್ಶಿ ಟಿಎಂ ಕೋಲಾಕರ ಸೇರಿದಂತೆ ಇತರ ಸದಸ್ಯರಿದ್ರು. ಕ್ಯಾಮರಾಮನ್ ಲಾಲಾ ಸಿಂಗ್ ರಾಥೋಡ್ ಜೊತೆ ಶಿವು ರಾಠೋಡ್, ಟೈಮ್ 9 ನ್ಯೂಸ್. ಸರ್, ನಮ್ಮ ನಾಗಬೇನಾಳ ತಾಂಡದ ಸಮಸ್ಯೆ ಏನಂದರೆ ನೀರಿಂದ ಭಾಳಷ್ಟು ಸಮಸ್ಯೆ ಇತ್ತು ಸರ್. ನಮಗೆ ನೀರಿನ ಸಮಸ್ಯೆ ಇದ್ದ ಕಾರಣಕ್ಕೆ ನಾವೆಲ್ಲ ತಾಂಡದ ಸಾರ್ವಜನಿಕ ಏನು ಮಾಡಿದ್ದೇವೆ ಅಂದ್ರೆ ಕಾಲಮ್ ಟ್ಯಾಂಕಿ ಇದು ಕೊಟ್ಟಿದ್ದೀವಿ ಸರ್. ನಾವು ಅರ್ಜಿ ಕೊಟ್ಟಿದ್ದೇವೆ, ಕಾಲಮ್ ಟ್ಯಾಂಕಿ ಬಂತು. ಕಾಲಮ್ ಟ್ಯಾಂಕಿ ಹಾಕಲಿಕ್ಕೆ ನಾವು ಸಾರ್ವಜನಿಕ ಜಾಗ ಇದ್ದಿಲ್ಲ ಸರ್. ಜಾಗ ಇದ್ದಿಲ್ಲ, ನಾವೇನೋ ಎಲ್ಲರೂ ಸೇರಿ ಏನು ಮಾಡಿದ್ವಿ ಸರ್, ಪ್ರೈವೇಟ್ ಜಾಗ ತೊಗೋಬೇಕಂತ ನೇಮಕ ಮಾಡಿದ್ದೀವಲ್ಲ. ತೊಗೋಬೇಕಾದ ಕಾರಣ ಮತ್ತು ವಾಟರ್ ಮ್ಯಾನ್ ಬೇಕಲ್ಲ ಸರ್. ಏನೇನು ಬೇಕು ಮೇಜರ್ ಹೇಳ್ಬಿಡಿ ಸರ್. ವಾಟರ್ ಮ್ಯಾನ್ ಬೇಕಲ್ಲ ಸರ್. ವಾಟರ್ ಮ್ಯಾನ್ ಮತ್ತು ಬೇಕು. ಜೆಜೆಎಂ ಹಂಗೂ ಕೆಲಸ ಸ್ಟಾರ್ಟ್ ಆಯ್ತು ರೀ. ಒಂದು ಕಾಲಮ್ ಟ್ಯಾಂಕಿ ಕಟ್ಸಿ ಒಂದು ವಾಟರ್ ಮ್ಯಾನೇ ನಮ್ಮ ತಾಂಡಕ್ಕೆ ನೇಮಕ ಮಾಡಬೇಕು. ಮೇಜರ್ ನೀರಿನ ಸಮಸ್ಯೆ. ನೀರಿನ ಸಮಸ್ಯೆ. ಮತ್ತೇನು ಸಮಸ್ಯೆ? ನೀರು ಮತ್ತು ವಾಟರ್ ಮ್ಯಾನ್. ನೀರಿನ ಸಮಸ್ಯೆ. ಸಮರ್ಪಕವಾಗಿ ನೀರಿಲ್ಲ ಸರ್. ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ. ಪಂಚಾಯತ್ ಅವ್ರು ಏನು ನಮ್ಮ ನಾಗರಬಟ್ಟೆ ನೀರು ಸರ್ ಚಾಲು ಇದ್ರಿ ಸರ್. ಅದು ಪಂಚಾಯತ್ ಅವ್ರು ಏನು ಹೇಳ್ತಾರೆ? 1 ವರ್ಷ ಆಯ್ತು ಸರ್. ಅದು ನಾಗರಪೇಟ್ ನೀರು ಚಾಲು ಮಾಡ್ರಿ, ಅದು ಓಪನ್ ಮಾಡಿಸ್ರಿ ಅಂತ ಹೇಳ್ತಾ ಇದ್ದೀವಿ. ಮಾಡ್ತೀವಿ ಅಂತೇಳಿ 2 ಪಿಡಿಯೋ ಚಾಲು ಆಗಿದೆ. ಈ ಪಿಡಿಯೋಗೂ ಹೇಳಕತ್ತೀವಿ ಸರ್. ಇವರು ಸ್ಪಂದನೆ ಮಾಡ್ತಾ ಇಲ್ಲ. ಅದು ಸಮಸ್ಯೆ ಏನಂದ್ರ ಜೆಜೆಎಂ ವರ್ಕ್ ಎಲ್ಲ ಕ್ಲಿಯರ್ ಆದ ನಂತರ ಪಂಚಾಯತಿ ಅವರು ಹ್ಯಾಂಡ್ ಓವರ್ ತಗೊಂತಾರೆ. ಹೌದು. ಆದ್ರೆ ಇದು ಕ್ಲಿಯರ್ ಆಗಕ್ಕಿಂತ ಮುಂಚೆನೆ ಇಲ್ಲಿ ಅವರು ಹ್ಯಾಂಡ್ ಓವರ್ ತಗೊಂಡು ಆ ಕೆಲಸಕ್ಕೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ನೀರೇ ಟಚ್ ಇಲ್ಲ ಅದಕ್ಕೆ. ಈಗ ಅವರೇ ನೀರಿನ ಸಮಸ್ಯೆ ಮತ್ತೆ ಚರಂಡಿ ರಸ್ತೆ ವ್ಯವಸ್ಥೆ ಪಿಡಿಒ ಇದುವರೆಗೆ ಸ್ಪಂದನೆ ಮಾಡ್ತಾ ಇಲ್ಲ ಸರ್. ನಾವು ನಾಗರಬೆಟ್ಟ ನೀರು ಅದು ಬಂದಾಯ್ತಲ್ರಿ ಸರ್. ಈಗ ಜೆಜೆಎಂ ಸ್ಟಾರ್ಟ್ ಮಾಡಿರಿ. ಅದು ಪ್ರೈವೇಟ್ ನೀರು ಸರ್. ಬೋರ್ ಹಾಕ್ಸಿ ನಾವೇ ಅದು ಜಾಗ ನಾವು ತಗೊಂಡಿರಿ ಸಾರ್ವಜನಿಕ. ಖಾಸಗಿಯವ್ರು ನೀರು ಬಿಡ ವಾಟರ್ ಮ್ಯಾನ್ ಮಾಡ್ತೀವಿ ಅಂತ ಹೇಳಿ ಜಾಗ ತಗೊಂಡು ಅವ್ನಿಗೆ ಮಾತು ಕೊಟ್ಟಿರಿ ಸರ್. ಅವ್ನು ಏನ್ ಡಿಮಾಂಡ್ ಮಾಡ್ತಾನೆ ಸರ್, ನನಗೆ 4 ವರ್ಷ ಆಯ್ತು ನಿಮಗೆ ನೀರು ಬಿಡಾಕತ್ತೀನಿ, ಅದು ನೀರು 4 ವರ್ಷ ನೀರು ಬಿಡಾಕತ್ತೀನಿ, ನಾನು ಪೇಮೆಂಟ್ ಆಗ್ಲಿಕ್ಕೆ ನಾವು ವಾಟರ್ ಪ್ಲಾನ್ ನೇಮಕ ಮಾಡ್ಲಿಕ್ಕಂದ್ರೆ ನಾನು ನೀರು ಬಂದ್ ಮಾಡ್ತೀನಿ. 4 ಸತಿ ಬಂದ್ ಮಾಡಿದ್ರು ಸರ್ ಅವ್ರು. 1 ವರ್ಷ 6 ತಿಂಗಳು ಹಿಂಗೆ ಸರ್ ನೀರು ಬಂದ್ ಮಾಡಿದ್ರೆ 4 ದಿವಸ ನೀರು ಚಾಲು ಮಾಡಿಲ್ಲ ಸರ್. ಅವನು ನಾಗರಬೆಟ್ ನೀರು ಬಂದಾದ್ರಿ ಇಲ್ಲೇ ಬಂದು ಹೇಳಿದ್ರೆ ನಾಗರಬೆಟ್ ನೀರು ಓಪನ್ ಮಾಡ್ರಿ ಅಂದ್ರೆ ಮಾಡಕ್ ತಯಾರಿಲ್ಲ. ನಾಳೆ ಅಂದ್ಕೊಂತ ಎಲ್ಲ ಕಾಮಗಾರಿಗಳು ಯಾವ ಅರ್ಧಂಬರ್ಧ ಆಗ್ಯಾವ್ರಿ. ಸಾರ್ವಜನಿಕ ಕೆಲಸನೇ ಯಾವಾಗಿಲ್ರಿ. ಮತ್ತೆ ಕೊರೋನಾ ಬಂದಿನ ಭರ್ತಿ ಆಗ್ಲಾರ್ಕ ಅದನ್ನ ಎಲ್ಲ ಜನರು ಎಲ್ಲ ಸಾರ್ವಜನಿಕ ಕೂಡಿ ನಾವು ರದ್ದುಪಡಿಸಿ. ಸಾರ್ವಜನಿಕ ಸರಿಯಾಗಿ ಈ ಸ್ಪಂದನೆ ಆಗಿಲ್ಲ. ಭರ್ತಿ ಕೆಲವಷ್ಟು ಅಧಿಕಾರಿಗಳು ಇನ್ನೊಂದು 130 ಮನೆಗಳು ವಸತಿ ಯೋಜನೆಯಲ್ಲಿ 130 ಮನೆಗಳು ಬಂದು ಹಿಂದಿನ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿ ಕಳಿಸಿದ್ರು ಕೂಡ ಮನೆಗಳು ಆಯ್ಕೆ ಆಗಲಿಲ್ಲ. ಅದು ಯಾವ ಅದು ಏನಂದ್ರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪ್ರತಿ ಒಂದು ಮನೆಗೆ ಭೇಟಿ ಕೊಟ್ಟು ಸಮೀಕ್ಷೆ ಮಾಡಿ ಇವನಿಗೆ ಮನೆ ಇಲ್ಲ ಇವ್ರಿಗೆ ಮನೆ ಇದೆ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಅಧಿಕಾರಿಗಳು ಸಮೀಕ್ಷೆ ಮಾಡಿ ಗ್ರಾಮ ಸಭೆ ಮಾಡಿದ್ರು ಕೂಡ ಅವು ಆಯ್ಕೆ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ? ಮಧ್ಯವರ್ತಿಗಳ ಹಾವಳಿಯಿಂದ. ಮಧ್ಯವರ್ತಿ ಅವಳಿಗಳಿಂದ ಆಯ್ಕೆ ಆಗ್ಲಿಲ್ಲ. ಅವು ಅದು ಕಾರಣ ಕೇಳಿದ್ರೆ ಯಾಕೆ ರಿಜೆಕ್ಟ್ ಆಗಿ ಅಂದ್ರೆ ಸಿಡಿ ಸರಿಯಾಗಿ ಮಾಡಿಲ್ಲ ಅಂತಾರೆ ಸರ್. ಸಿಡಿ ಮಾಡೋದು ಅಧಿಕಾರಿಗಳು ಜವಾಬ್ದಾರಿ ಸರ್ ಅದನ್ರಿ. ಮತ್ತೆ ಅವ್ರು ಯಾರು ಸರಿಯಾಗಿ ಮಾಡಿ ಕಳಿಸಿಲ್ಲ ಅವ್ರನ್ನ ಎಲ್ಲಿದಾರ ಅವ್ರನ್ನ ಮ್ಯಾಗ ಸೂಕ್ತ ಕಾನೂನು ಕ್ರಮ ತಗೋಬೇಕು ಸರ್. ಅವ್ರಿಂದ ಇಡೀ 145 ಜನಕ್ಕ ವಸತಿ ವಂಚಿತರಾಗಿದ್ದಾರೆ ಸರ್. ಅವ್ರು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ. ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು. ನಮ್ಮ ಗ್ರಾಮ ನಮ್ಮ ನಾಗಬೇನಾಳ ಗ್ರಾಮ ಪಂಚಾಯತಿಗೆ ಯಾವುದೋ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಅಧಿಕಾರಿಗಳು ಅದಕ್ಕೆ ಸ್ಪಂದಿಸ್ತಾ